ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಟ್ರಾಂಗ್ ನಾಯಕರು ಅಂತ ಮಾತಾಡ್ತಾರೆ, ಡಿ ಸಿ ಎಂ ಕೂಡ ಇದ್ದಾರೆ ಅಂತ ಮಾತಾಡ್ತಾರೆ. ಆದರೆ ಒಂದು ಕಡೆ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಸಿ ಎಂ ಪಟ್ಟ ಅದ್ರ ಪಾಡ್ಗೆ ಇದ್ಕೊಂಡ್ರು, ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದಿಂದ ಇಳಿಸ್ಬಿಡಿ ಸ್ವಾಮಿ, ಎರಡೆರಡು ಹುದ್ದೆ ಒಬ್ಬ ವ್ಯಕ್ತಿಗೆ ಯಾಕೆ ಅಂತ ಕೂಡ ಕಾಂಗ್ರೆಸ್ನ ಒಳಗಡೆನೆ ಒಂದು ಕೂಗಂತೂ ಇದ್ದೇ ಇದೆ. ಆದರೆ ಅಷ್ಟು ಸುಲಭ ಇದೆಯಾ ಇದೀಗ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸುವುದು ಅಷ್ಟು ಸುಲಭ ಇದೆಯಾ ಅಂತ ಪ್ರಶ್ನೆ ಬಂದಾಗ ಕಾಂಗ್ರೆಸ್ನಲ್ಲಿಯೇ ಭಿನ್ನ ಸ್ವರಗಳು ಕೇಳಿಸುತ್ತೆ. ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ಅವರಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಹುದ್ದೆಯಿಂದ ಇಳಿಯುವಂತೆ ಮಾಡಿ ಆ ಜಾಗಕ್ಕೆ ಲಿಂಗಾಯತ ಸಮುದಾಯದವ್ರನ್ನ ಅಧ್ಯಕ್ಷರನ್ನಾಗಿ ತಂದು ಕೂರಿಸೋದಾ ಅಥವಾ ವಾಲ್ಮೀಕಿ ಸಮುದಾಯದವ್ರನ್ನ ತಂದು ಕೂರಿಸೋದಾ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಕಾರಣ ಕೂಡ ಇರುತ್ತೆ. ಇದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಗೆ ಇಬ್ಬರ ಹೆಸರು ಫೈನಲ್ ಆಗುವಂಥ ಚಾನ್ಸಸ್ ಇದೆ ಅಂಥೇಳಿ ಮಾಹಿತಿ ಬರ್ತಾ ಇದೆ. ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತಾರಾ? ಈ ವಿಷಯ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಹಿಂದೆ ಕೂಡ ಚರ್ಚೆ ಆಗಿದ್ದೇನು ಅಂತ ಹೇಳಿದ್ರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟವನ್ನು ಬಿಡುವುದಾದರೆ ಸಿ ಎಂ ಆದರೆ ಮಾತ್ರ ಅದನ್ನು ಬಿಡ್ತೀನಿ ಅಂತ ಆ ಷರತ್ತನ್ನು ಹಾಕಿದ್ದರು ಅಂತ. ತಾನು ಮುಖ್ಯಮಂತ್ರಿ ಆಗೋದಾದರೆ ಮಾತ್ರ ಅಧ್ಯಕ್ಷ ಪಟ್ಟ ಬಿಟ್ಕೊಡ್ತೀನಿ ನಾನು, ಅದರ್ವೈಸ್ ನೋ ಅಂತ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಅವರು. ಇದರ ನಡುವೆ ಸಿದ್ದರಾಮಯ್ಯನವ್ರಿಗೆ ಅರ್ಧ ಅವಧಿಯಂತೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಧ ಅವಧಿಯಂತೆ ಮುಖ್ಯಮಂತ್ರಿ ಪಟ್ಟದಲ್ಲಿ, ಈ ನವೆಂಬರ್ವರೆಲ್ಲೇ ಸಿದ್ದರಾಮಯ್ಯನವರ ಅವಧಿ ಲಾಸ್ಟ್ ಅಂತೆ, ಈ ಥರ ಚರ್ಚೆಗಳೆಲ್ಲ ಇದೆಯಲ್ಲ. ಇದರ ಮಧ್ಯೆ ಈಶ್ವರ್ ಖಂಡ್ರೆ ನೆಕ್ಸ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷರ, ಸತೀಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷರ, ಯಾರಿಗೆ ಒಂದು ಗದ್ದಿಗೆ ಒಲಿಯುತ್ತೆ ಅಂತ ಕೂಡ ದೊಡ್ಡ ಮಟ್ಟದ ಚರ್ಚೆ ಇದೆ. ಕೆಲವು ನಾಯಕರು ದೆಹಲಿಗೆ ಹೋಗಿ ಬಂದ ಮೇಲೆ, ದೆಹಲಿಯಲ್ಲಿ ಬೀಡು ಬಿಟ್ಟಿರಬೇಕಾದ್ರೇ ಇಷ್ಟೆಲ್ಲ ಚರ್ಚೆಗಳು ಆಚೆ ಬರ್ತಾ ಇದೆ. ಇಬ್ಬರ ಹೆಸರನ್ನು ಕೂಡ ಸಿ ಎಂ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ, ಮಾಡೋದಾದರೆ ಇವ್ರು ಯಾರಾದರೂ ಮಾಡಿ ಅಂತ. ಸೊ ಈ ಒಂದು ವಿಚಾರದಲ್ಲಿ ಅಂತಿಮ ಹಂತದ ಕಸರತ್ತು ನಡೀತಾ ಇದೆ ಅಂತ ಮಾಹಿತಿ ಇದೆ. ಆದರೆ ಇನ್ನೊಂದು ಮೂಲದ ಪ್ರಕಾರ ಸದ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳುವಂಥ ಸೂಚನೆ ಇದೆ. ಆದರೆ ಜಾತಿ ಲೆಕ್ಕಾಚಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾ ಅಥವಾ ಒಟ್ಟಾರೆಯಾಗಿ ಪಕ್ಷದ ಹಿತದೃಷ್ಟಿಯಿಂದ ಆಯ್ಕೆ ಮಾಡಬೇಕಾ ಎನ್ನುವ ಗೊಂದಲ ಇದೆ ಇಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಯಾರಾಗ್ತಾರೆ ಎನ್ನುವುದರ ಭವಿಷ್ಯ ಡಿಸೈಡ್ ಆಗುತ್ತೆ. ಬಂದ್ಮ್ಯಾಗ ಸಾಯಂಕಾಲ ಅಥವಾ ನಾಳೆಗೆ ಭೇಟಿ ಆದಾಗ ಗೊತ್ತಾಗುತ್ತೆ ಏನು ಚರ್ಚೆ ಆಗಿದೆ, ಏನು ಅವರು ಹೈಕಮಾಂಡ್ ಹೇಳಿದ್ರೆ ಭೇಟಿ ಆದ್ಮೇಲೆ ಗೊತ್ತಾಗೋದು. ಭೇಟಿ ಆಗ್ತಿರುತ್ತೆ ಗೊತ್ತಿಲ್ಲ, ಯಾರ್ಯಾರು ಹೇಳಿದಾರೆ ಏನು ಗೊತ್ತಿಲ್ಲ ರೀ. ನಾವು ಪತ್ರಿಕೆಯಲ್ಲಿ ನೋಡಿದೆವು ಈಶ್ವರ್ ಖಂಡ್ರೆ ಅವ್ರದ್ದು ನಮ್ದಿದೆಯಾ ಅಂತ. ಸಿ ಎಂ ಅವ್ರು ಬಂದ್ಮ್ಯಾಗ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀವಿ ಏನಾಗಿದೆ ಅಂತ ತಿಳ್ಕೊಳ್ತೀವಿ. ಇದ್ದೇ ಇರ್ತೈತೆ, ಯಾರಾದರೂ ಇದ್ದೇ ಇರ್ತೈತೆ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾರಾದರೂ ಸಪೋರ್ಟ್ ಇದ್ದೇ ಇರ್ತೈತೆ, ಮಾಡೇ ಮಾಡ್ತಾರೆ. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಖಾಲಿ ಇಲ್ಲ, ಒಂದನೇದು. ಎರಡನೇದು, ಸಮಯ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ಏನೇನು ಯಾರಿಗೆ ಎಲ್ಲಿ ಕೂಡಿಸ್ಬೇಕು, ಏನ್ ಮಾಡ್ಬೇಕು ಅನ್ನುವಂತ ತೀರ್ಮಾನ ಅವ್ರು ಮಾಡ್ತಾರೆ. ಅವ್ರು ತೆಗೆದುಕೊಂಡಂತ ಎಲ್ಲಾ ತೀರ್ಮಾನಗಳಿಗೆ ನಾವು ಬದ್ಧರಾಗಿ ಇರ್ತಾರೆ.